ಮೊನ್ನಿಂದೀಚೆ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗೆ ಪ್ರಾರಂಭ ಮಾಡಿದ್ದೇವೆ. ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿ, ನಮ್ಮ ಪರಿವಾರದ ಹಿರಿಯರು ಹೇಳಿ, ಎಲ್ಲರನ್ನೂ ಒಮ್ಮೆ ಒಟ್ಟಿಗೆ ಸೇರಿ ಮಾತಾಡುವಂಥ ಪ್ರಯತ್ನಗಳನ್ನು ನಾವು ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಯಾರನ್ನು ಕರೆದು ಮಾತಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಪ್ರತಿಯೊಬ್ಬರು ಕೂಡ ನಾನೇ ಸುಪ್ರೀಂ ಅಂತ ಹೇಳುವಂಥ ರೀತಿಯಲ್ಲಿ ವರ್ತನೆಗಳನ್ನು ಮಾಡಿರುವಂಥದ್ದು, ಮತ್ತು ಆ ರೀತಿಯ ವರ್ತನೆಗಳನ್ನು ಮಾಡಿದ ಕಾರಣ ಸಾಧಾರಣ ಒಬ್ಬ ಮಟ್ಟದ ಕಾರ್ಯಕರ್ತ ಕೂಡ ನಾನು ಹೇಳಿದ ಹಾಗೆ ನಡಿಬೇಕು ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿರುವಂಥದ್ದು, ಅದು ಸಂಘಟನೆಗೆ ಒಂದು ಮಾರಕ ಆಗುವಂಥದ್ದಾಯಿತು. ನಾನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ನಮ್ಮ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು, ಕಾಲೆಳೆಯುವಂಥ ಪ್ರಯತ್ನಗಳೇ ಒಂದು ಮೇಜರ್ ಅದಕ್ಕೆ ಕಾರಣ ಅಂತ ಹೇಳುವಂಥದ್ದನ್ನು ನಾವೆಲ್ಲ ನೋಡುವಂಥದ್ದನ್ನು ಕಂಡಿದ್ದೇವೆ. ಇವತ್ತೇನಾಗಿದೆ, ಇದರಿಂದ ಹೊರಗೆ ಬರದಿದ್ದರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ. ವಿರೋಧ ಪಕ್ಷದವರು ನಮ್ಮನ್ನು ಸೋಲಿಸುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಅದಕ್ಕೆ ಸವಾಲುಗಳನ್ನು ಹಾಕಿ ನಾವು ಅದರನ್ನ ಮೇಲೆ ಬರುವಂಥ ಕೆಲಸ ಯಾರು ಮಾಡ್ಬೋದು. ಆದರೆ ಪಕ್ಷದ ಆಂತರಿಕವಾಗಿ ಗೊತ್ತೇ ಇಲ್ಲದೆ ಈಜಾಡಲಿಕ್ಕೆ ಹೋದಾಗ, 2-3 ಜನ ಈಜಾಡಲಿಕ್ಕೆ ಹೋದಾಗ ಹಿಂದೆ ಇದ್ದವ ಮುಂದೆ ಇದ್ದವನ ಕಾಲು ಎಳೆದು ಬಿಟ್ಟರೆ ಅವು ಮುಳುಗಿ ಹೋಗ್ತಾನೆ, ಹಿಂದಿನವ ಬೇಕಾದ್ರೆ ಈಜಾಡ್ಕೊಂಡು ಬರ್ಬೋದು. ಇದಕ್ಕೆ ಬೇಕಾಗಿ ಈಗಿನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಮಗೇನೋ ನಾನು ನಿನ್ನೆ ಕೂಡ ಹೇಳಿದ, ಮಾಧ್ಯಮದವರು ಕೇಳಿದಾಗ, ಒಂದು ಸಕಾರಾತ್ಮಕವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮೊನ್ನೆಯ ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಂದ ಸರ್ ನಮ್ಮ ಜಿಲ್ಲೆಯದ್ದು ಯಾವಾಗ ಮಾಡ್ತೀರಿ ಅಂತ ಕೇಳುವಂಥ ಒಂದು ಹಂತ ಬಂದಿದೆ. ಆದರೆ ನಾವೇ ಅದನ್ನು ಕೈಗೆತ್ತಿಕೊಳ್ಳಿಕ್ಕಾಗೋದಿಲ್ಲ. ನಮ್ಮ ಪಕ್ಷದ ವರಿಷ್ಠರು ಇಂಥ ವಿಚಾರಗಳನ್ನು ನೀವು ಎತ್ತಿಕೊಳ್ಳಿ ಅಂತ ಹೇಳಿದರೆ ನಾವು ಅದನ್ನು ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಅದಕ್ಕೆ ನಿನ್ನೆ ಬಾಗಲಕೋಟೆಯ ಪ್ರಮುಖರನ್ನು ಮತ್ತು ದಾವಣಗೆರೆಯ ಒಂದು ತಂಡದ ಪ್ರಮುಖರನ್ನು ನಾವು ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದೆವು. ನನಗೆ ಅನಿಸ್ತಾ ಇರುವಂಥದ್ದು ಇದೊಂದು ಒಳ್ಳೆಯ ಪ್ರಕ್ರಿಯೆ. ಖಂಡಿತವಾಗಿಯೂ ಒಂದಷ್ಟು ರೀತಿಯಲ್ಲಿ ಯಾರು ಇದನ್ನು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರಿಗೆ ಯಾವುದೇ ಸೆಲ್ಫ್ ಎಜೆಂಡಾಗಳಿರಬಾರ್ದು. ನನಗೆ ಜಯಂತಿ ಹೇಳುವವನೇ ಅವ ಸತ್ಯ ಹರಿಶ್ಚಂದ್ರ ಅಂತ ಹೇಳುವಂಥ ಭಾವನೆಗಳು ಬರಬಾರ್ದು. ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಸಮಾನವಾಗಿ ನೋಡಿಕೊಂಡು ಎಲ್ಲಿ ಏರುಪೇರುಗಳು ತಪ್ಪುಗಳಿದೆ ಅದನ್ನು ರೆಕ್ಟಿಫೈ ಮಾಡುವಂಥದ್ದನ್ನು ಮಾಡಬೇಕು. ನಿನ್ನೆ ಯಾರೋ ಮಾಧ್ಯಮದವರು ನನಗೆ ಕೇಳಿದರು, ಸರ್ ಈಗ ಮೊನ್ನೆಲ್ಲ ಒಂದು ಹಂತದಲ್ಲಿ ಕೆಲವರದೆಲ್ಲ ಅವರಿಗೆ ಪಕ್ಷದಿಂದ ಸಸ್ಪೆಂಡ್ ಮಾಡುವಂಥದ್ದು, ಮತ್ತೊಂದು ಮಾಡುವಂಥದ್ದನ್ನು ಮಾಡಿದ್ದೀರಿ, ಇನ್ನಷ್ಟು ಜನರಿಗೆ ಯಾವಾಗ ಮಾಡ್ತೀರಿ, ನಿಮ್ಮ ಈ ಒಂದು ಪ್ರಕ್ರಿಯೆ ಆಧಾರದಲ್ಲಿ ಏನಾದ್ರು ನಡೀತದ ಅಂಥೇಳಿ. ಖಂಡಿತವಾಗಿ ಇಲ್ಲ. ನಾವು ಎಲ್ಲರನ್ನ ಸೇರಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು, ಸೇರಿಸಲಿಕ್ಕೆ ಪ್ರಯತ್ನಪಟ್ಟು ಆ ಸೇರುವಂಥ ಸಂದರ್ಭಗಳಲ್ಲಿ ಪಕ್ಷ ಕೊಡುವಂಥ ಒಂದು ನಿರ್ದೇಶನವನ್ನು ಪಾಲನೆ ಮಾಡದಿದ್ದರೆ ಮತ್ತೆ ಖಂಡಿತವಾಗಿಯೂ ಆ ಹೆಜ್ಜೆ ಆ ಕಡೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಿನ್ನೆ ಅದೆಲ್ಲ ಚೆನ್ನಾಗಿ ನಡೆದಿದೆ ಅಂತ ನನಗೆ ಅನಿಸಿದೆ. ಯಾಕೆಂತ ಹೇಳಿದರೆ ಕೆಲವು ನಮ್ಮ ಪಕ್ಷದ ಪ್ರಮುಖರಿಗೆ ನನಗೆ ಎಲ್ಲಿ ಹೇಳಲಿಕ್ಕೆ ಜಾಗ ಇಲ್ಲ ಅಂತ ಹೇಳುವಂತಹ ಆ ಒಂದು ಭಾವನೆಯಿಂದಾಗಿ ಅವರು ಪಕ್ಷದಲ್ಲಿ ಅತ್ಲಗೆ ವಿಚಲಿತರಾಗಿ ಕೆಲಸ ಮಾಡ್ತಾಯಿದ್ರು. ಈಗ ನಾವು ಅವರಿಗೆಲ್ಲವನ್ನು ಏನು ಬೇಕಾದರೂ ಅವರ ಮನಸ್ಸಿನೊಳಗಿದ್ದದನ್ನು ಅವರು ಹೊರಗೆ ಹಾಕ್ಬೋದು, ಹೇಳ್ಬೋದು, ಅಥವಾ ಅವರೇ ಪರಿಹಾರ ಸೂತ್ರಗಳನ್ನು ಕೊಡ್ಬೋದು. ನಮ್ಮ ಜಿಲ್ಲೆಯಲ್ಲಿ ಹಿಂಗಾದರೆ ಹಿಂಗಾಗುತ್ತೆ, ಆದ ಕಾರಣ ಹಿಂಗೆ ಮಾಡಿ ಸರ್, ಹಿಂಗೆ ಮಾಡುವವರು ಯಾರು ಮಾಡಿಲ್ಲ ಅಂತ ಅವರು ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ನನಗೆ ಅನಿಸಿರುವಂಥದ್ದು ಹಲವಾರು ಆ ರೀತಿಯ ಸೂಚನೆಗಳು ಕೂಡ ನಿನ್ನೆ ನಮಗೆ ಬಂದಿದೆ. ಅದು ಸ್ವೀಕಾರಾರ್ಹವಾದಂಥ ಸೂಚನೆಗಳು. ಅದನ್ನು